ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಮದುವೆಯಾದಂಥ ಹುಡುಗನ ನೋವು ಏನು ಅನ್ನೋ ವಿಚಾರದಲ್ಲಿ ಎಪಿಸೋಡ್ ಮಾಡ್ತಾಯಿದ್ದೀನಿ. ಕಳೆದ ವರ್ಷ ಒಂದು ವರ್ಷದ ಹಿಂದೆ ಒಂದು ಹುಡುಗ ಸಾಫ್ಟ್ವೇರ್ ಇಂಜಿನಿಯರು, 29 ವರ್ಷ ವಯಸ್ಸಾಗಿದೆ. ಒಂದೇ ಜಾತಿನಲ್ಲಿ ಹುಡುಕಿ ಮದುವೆ ಮಾಡಿದ್ದಾರೆ. ಒಂದೇ ಜಾತಿಯಲ್ಲಿ ಹುಡುಕಿ ಮದುವೆ ಮಾಡಾಯಿತು. 1 ತಿಂಗಳು 2 ತಿಂಗಳಾಯಿತು. ಹೇಗೋ ಮದುವೆ ಆಗಿದೆ ಅಂಥೇಳಿ ಭಾಳ ಖುಷಿಯಿಂದ ಇಬ್ಬರು ಇದ್ದಾರೆ. ಮದುವೆ ಆದ 3 ತಿಂಗಳ ನಂತರ ಹುಡುಗಿ ಗಂಡಂಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಗುರು ಹಿರಿಯರು ನಿಂತು ಆಶೀರ್ವಾದ ಮಾಡಿರೋ ಮದುವೆ. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ಮದುವೆ ಮಾಡಿಸಿದ್ದಾರೆ. ಹುಡುಗಿನೂ ಓದಿದ್ದಾಳೆ, ಮಾಸ್ಟರ್ ಡಿಗ್ರಿನೂ ಮಾಡಿದ್ದಾಳಂತೆ, MSc MA ಆಗಿದೆ. ಆದರೆ ಮದುವೆ ಆದ 3 ತಿಂಗಳಲ್ಲಿ ಸುಮಾರು ಒಂದು 10 ಸಲ ಅಪ್ಪನ ಮನೆಗೆ ಹೋಗಿ ಬಂದಿದ್ದಾಳಂತೆ. ಹೋದರೆ 2 ದಿನ ಇರೋದು, 3 ದಿನ ಇರೋದು, ವಾಪಸ್ ಬರೋದು, ಮತ್ತೆ ಹೋಗೋದು, 2 ದಿನ 3 ದಿನ ಇರೋದು, ವಾಪಸ್ ಬರೋದು. ಹುಡುಗ ಮೈಸೂರಲ್ಲಿದ್ದಾನೆ, ಹುಡುಗಿ ಶಿವಮೊಗ್ಗದಲ್ಲಿದ್ದಾಳೆ. ಪದೇ ಪದೇ ಅಪ್ಪನ ಮನೆಗೆ ಹೋಗ್ತಾ ಬರ್ತಿರ್ತಾಳೆ. ಏನೋ ಪಾಪ ಎಷ್ಟು ದಿವಸ ಅಪ್ಪನ ಮನೇಲಿದ್ಲು, ಸಡನ್ನಾಗಿ ಈ ಮನೆ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂಥೇಳಿ ಗಂಡ ಮತ್ತು ಅತ್ತೆ ಮಾವ ಎಲ್ಲರೂ ಕೂಡ ಏನೋ ಸಮಾಧಾನವಾಗಿದ್ದಾರೆ, ಹೋಗಿ ಬರಲಿ ಬಿಡಿ ಅಂತೇಳಿ. ಇವನು ತಂದೆ ತಾಯಿಗೆ ಒಬ್ಬನೇ ಮಗ. ಈ ಹುಡುಗಿನ ಮದುವೆ ಮಾಡಿಕೊಂಡು ಏನೋ ನಮ್ಗೆ ಅಡ್ಜಸ್ಟ್ ಆಗೋವರೆಗೂ ಪಾಪ ಹೋಗಿ ಬರಲಿ ಅಂತೇಳಿ ಸುಮ್ಮನಿದ್ದ. ಮುಟ್ಟಕ್ಕೆ ಬಿಡಲ್ವಂತೆ ಅವಳನ್ನ. ಏಜ್ ಆಗ್ತಿದೆ, ಬೇಗ ಮಗು ಆಗಬೇಕು ಅಂತ ಮನೆಯಲ್ಲೆಲ್ಲ ಹೇಳ್ತಿದ್ದಾರೆ. ಮುಟ್ಟಕ್ಕೆ ಬಿಡಲ್ಲ, ಪಕ್ಕದಲ್ಲಿ ಮಲಗಲ್ಲ. ಮಾತೆತ್ತರು ಏನಾದ್ರು ಒಳ್ಳೆ ಬುದ್ಧಿ ಹೇಳಿದ್ರೆ ನನ್ನನ್ನು ಅವಮಾನ ಮಾಡ್ತೀರಾ ನೀವು? ಪಾತ್ರೆ ಸರಿಯಾಗಿ ತೊಳೆಯಮ್ಮ ಅಂದರೆ ನಂಗೆ ತೊಳೆಯೋಕ್ಕೆ ಬರಲ್ಲ ಅಂತ ನೀವು ಹೇಳ್ಕೊಡ್ತೀರಾ? ಸರಿಯಾಗಿ ಕಸ ಗುಡ್ಸಮ್ಮ, ನನಗೆ ಕಸ ಗುಡ್ಸೋಕ್ಕೆ ಬರಲ್ಲ ಅಂತೆಲ್ಲ ಅವಮಾನ ಮಾಡ್ತೀರಾ? ಏನಾದ್ರು ಒಂದು ಒಳ್ಳೆ ಮಾತು ಕೇಳಿದ್ರೆ ಅದಕ್ಕೆ ರಿವರ್ಸ್ ಆಗಿ ನೆಗೆಟಿವ್ ಆಗಿ ಕೆಟ್ಟಾಗಿ ಮಾತಾಡಿ ಒಂಥರ ಹೇಳಿದವ್ರಿಗೂ ಅಲ್ಲಿ ನೋಡೋರ್ಗೂ ಕೂಡ ಅಸಹ್ಯವಾಗಿ ಮಾತಾಡ್ತಾಳೆ. ಮದುವೆ ಆದ 6 ತಿಂಗಳಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ನನ್ನ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾರೆ, ನನಗೆ ಬಾಯಿ ಬಂದಂಗೆ ಬೈತಾರೆ, ನನಗೆ ತುಂಬ ಹಿಂಸೆ ಕೊಡ್ತಾರೆ ಅಂತೇಳಿ ಗಂಡ ಅತ್ತೆ ಮಾವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು. ಮದುವೆ ಆದ 6 ತಿಂಗಳಿಗೆ ಏನೂ ಅವಳಿಗೆ ಅಡ್ಜಸ್ಟೇ ಆಗ್ತಿಲ್ಲ ಮನೆಗೆ. ಪೊಲೀಸ್ ಸ್ಟೇಷನವರು ಕರೆದುಬಿಟ್ಟು ಬುದ್ಧಿವಾದ ಹೇಳಿ, ಅವಳು ನಿಮ್ಗೆ ಅಡ್ಜಸ್ಟ್ ಆಗಲ್ವೋ ಅಥವಾ ನೀವು ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ವೋ, ಗಂಡ ಹೆಂಡತಿ ಸಪ್ರೇಟಾಗಿ ಇರಲಿ ಅಂತ ಹೇಳಿ ಅದೇ ಊರಲ್ಲಿ ಮೈಸೂರಲ್ಲಿ ಒಂದು ಕಡೆ ಮನೆಯನ್ನು ಮಾಡಿಕೊಟ್ಬಿಡಿ, ಇಬ್ಬರು ಆರಾಮಾಗಿರಲಿ ಅಂತ ಹೇಳಿದ್ರಂತೆ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಿ. ಆಯಿತು, ಅವ್ರ ಪಡವ್ರು ಇರಲಿ ಅಂದ್ಬಿಟ್ಟು ಪಾಪ ತಂದೆ ತಾಯಿ ಇಬ್ಬರು, ಹೋಗಪ್ಪ ಮಗ ಒಂದು ಮನೆ ಮಾಡ್ಕೊಂಡಿರು, ಇಬ್ಬರು ಆರಾಮಾಗಿರಿ, ಹೊಂದಾಣಿಕೆ ಅಂದಿರಿ ಅಂಥೇಳಿ ಮನೆ ಮಾಡಿಕೊಟ್ಟಿದ್ದಾರೆ. ಒಂದು ಮನೆ ಮಾಡಿದ್ರು. ಮನೆ ಮಾಡಿದ್ರು ಕೂಡ 3 ದಿನಕ್ಕೆ ಅಪ್ಪನ ಮನೆಗೆ ಹೋಗೋದು, ಗಂಡ ಬುದ್ಧಿ ಮಾತು ಹೇಳಕ್ಕೆ ಹೋದರೆ ಗಂಡನ ಮೇಲೆ ಬೈಯೋದು, ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದು. ಮಹಿಳಾ ಸಂಘಕ್ಕೆ ಹೋಗ್ಬಿಟ್ಟು ನನ್ನ ಗಂಡ ಹೊಡಿತಾನೆ, ವರದಕ್ಷಿಣೆ ತೊಗೊಂಬ ಅಂತಾನೆ, ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ, ಒಬ್ಬನೇ ಮಗ, ಒಳ್ಳೆ ಸ್ವಂತ ಮನೆ ಇದೆ, ಇಂಜಿನಿಯರಿಂಗ್ ಓದಿದ್ದಾನೆ, ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿ ಒಳ್ಳೆ ಸಂಬಳ ತೊಗೋತಾನೆ, ಅಂಥ ಹುಡುಗನ ಮೇಲೆ ಈ ಹುಡುಗಿ ದೌರ್ಜನ್ಯ, ಹಾಗೆ ಹೀಗೆ ಅಂತೇಳಿ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾರೆ, ನಿಮ್ಮ ಅಪ್ಪನ ಮನೆಗೆ ಯಾಕೆ ಹೋಗ್ತೀಯಾ, ಹಾಗೆ ಹೀಗೆ ಅಂತ ಬೈತಾರೆ. ಭಾಳ ಹುಡುಗನ ಮೇಲೆ, ಹುಡುಗನ ತಾಯಿ ಮೇಲೆ, ತಂದೆ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ಪೊಲೀಸ್ ಸ್ಟೇಷನ್ ಇಲ್ಲ ಮಹಿಳಾ ಸಮಾಜ ಇಲ್ಲ, ಮಹಿಳಾ ಸಮಾಜ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು. ಓದಿರೋ ಹುಡುಗಿ, ದಡ್ಡಿ ಅಂತೂ ಅಲ್ಲ ಅವಳು. ಅವಳಿಗೆ ತಂದೆ ಇದ್ದರೋ ಏನೋ ಗೊತ್ತಿಲ್ಲ, ಬಟ್ ತಾಯಿ ಜೊತೆಲೇ ಇದ್ದಾರೆ. ತಾಯಿ ಶಿವಮೊಗ್ಗದಲ್ಲಿ ವಾಸ ಮಾಡ್ತಾರೆ. ತಾಯಿ ಮನೆಗೆ ಪದೇ ಪದೇ ಹೋಗೋದು, ತಾಯಿಗೆ ಹೇಳಿದ್ರೆ ನೋಡಿ ನಿಮ್ಮ ಮಗಳಿಗೆಲ್ಲ ಮಾಡ್ತಾಳಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು,
ಹಂಗೆ ಕೊಡೋದು, ಹಿಂಗೆ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ ಅಂತಂದರೆ ತಾಯಿನೂ ಕೂಡ ಮಗಳಿಗೆ ಸಪೋರ್ಟ್ ಅಂತೆ ನೋಡಿ. ಒಂದಿನ ಹುಡುಗಿ ಸೋದರ ಮಾವ ಫೋನ್ ಮಾಡಿದ್ದಾರೆ, ಹುಡುಗನ ಜೊತೆ ಮಾತಾಡ್ತಿದ್ದಾರೆ. ಹುಡುಗ ಹೇಳಿದಂತೆ, ನಿಮ್ಮ ಹುಡುಗಿ ಹಿಂಗೆ ಮಾಡ್ತಾಳೆ, ನಮ್ಮ ಅಮ್ಮಂಗೆ ಬೈತಾಳೆ, ನನಗೆ ಬೈತಾಳೆ, ಏನಾರು ಹೇಳೋ ನಮಗೆ ತೊಂದರೆ ಕೊಡ್ತಾಳೆ, ಬೇಕು ಅಂತ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, ಮಾತೆತ್ತರು ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಏನಿದು ಇನ್ನೂ ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಈ ಥರ ಆಗ್ತಿದೆಯಲ್ಲ, ಈ ಥರ ಅಂತ ಫೋನಲ್ಲಿ ಸೋದರ ಮಾವನಿಗೆ ಹೇಳೋದಕ್ಕೆ ಅಲ್ಲಿಂದ ದಿಢಂತ ಓಡಿ ಬಂದುಬಿಟ್ಟು, ನಾನು ಸೋದರ ಮಾವನಿಗೆ ಫೋನ್ ಮಾಡಿ ಹೇಳ್ತೀಯಾ, ನಂಗೆ ಅವಮಾನ ಮಾಡ್ತೀಯಾ, ನಮ್ಮವ್ರಿಗೆಲ್ರಿಗೂ ಹೇಳ್ತೀಯಾ ಅಂಥೇಳಿ ಬಾಯಿ ಬಂದಂಗೆ ಗಂಡನಿಗೆ ಬೈಯೋದು, ಅತ್ತೆಗೆ ಬೈಯೋದೆಲ್ಲ ಮಾಡ್ತಾಳೆ. ಅವಳಿಗೇನು ಕಮ್ಮಿ ಏಜಲ್ಲ, 27 ವರ್ಷ 28 ವಯಸ್ಸಾಗಿದೆ. ಅಂಥ ಹುಡುಗನು ತುಂಬ ಚೆನ್ನಾಗಿದ್ದಾನೆ, ಓದಿದ್ದಾನೆ, ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾನೆ, ಸ್ವಂತ ಮನೆ, ಒಬ್ಬನೇ ಮಗ. ಇಷ್ಟೆಲ್ಲ ಇದ್ದವಳಿಗೆ ಯಾಕೆ ತೊಂದರೆ ಆಗ್ತಿದೆ, ಏನು ತೊಂದರೆ ಆಗ್ತಿದೆ ಅಂತ ಇವತ್ತು ಕೂಡ ಗಂಡಂಗೆ ಗೊತ್ತಾಗ್ತಿಲ್ಲ, ಅತ್ತೆ ಮಾವದಿರಿಗೂ ಗೊತ್ತಾಗ್ತಿಲ್ಲ. ಹೆತ್ತ ತಾಯಿ ಮಗಳಿಗೆ ಬುದ್ಧಿ ಹೇಳೋಷ್ಟು ಶಕ್ತಿ ಇಲ್ಲ. ಈ ಥರ ಇದ್ದಾಗ ಮಗಳನ್ನ ಮನೆಯಲ್ಲೇ ಇಟ್ಕೊಳ್ಳೋದಾಗಿದ್ದರೆ ಯಾಕೆ ಮದುವೆ ಮಾಡಬೇಕು? ವಾರಕ್ಕೆ 3 ದಿವಸ ಗಂಡನ ಮನೆ, ವಾರಕ್ಕೆ 3 ದಿವಸ ಅದು ತಾಯಿ ಮನೆ. ನನಗೆ ಅತ್ತೆ ಕೊಳಗೆ ದುಡ್ಡು ಹಾಕು, ನನಗೆ ಇದು ತೊಗೋಬೇಕು, ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡು, ಹಾಗೆ ಇಂಥ ಗಂಡನಿಗೆ ಬೆದರಿಸಿ ದುಡ್ಡು ಅಕೌಂಟ್ಗೆ ಹಾಕಿಸ್ಕೊಳ್ತಾಳಂತೆ. ಮನೇಲಿ ಬೇಗ ಮದುವೆ ಆಗಬೇಕು ಅಂದರೆ ಮದುವೆ ಆಗಬೇಕು ಅಂತ ಗಲಾಟೆ ಆಯಿತು, ಮದುವೆ ಆಯಿತು. ಈಗ ಮದುವೆ ಆದ ಮಕ್ಕಳಾಗಬೇಕು ಅಂತ ಎಲ್ಲರೂ ಪಾಪ ಆ ತಾಯಿ, ಹುಡುಗನ ತಾಯಿ ಮತ್ತು ಹುಡುಗನ ತಂದೆ ಎಲ್ಲ ಇಷ್ಟಪಡ್ತಾ ಇದ್ದಾರೆ, ಬೇಗ ಮಗು ನೋಡ್ಬೇಕು ನಾವು ಅಂತ. ಎಂಥ ಮಗು ನೋಡೋದು, ನನಗೀಗಲೇ ಮಗು ಬೇಡ. ಗಂಡನ ಮುಟ್ಟಕ್ಕೆ ಬಿಟ್ಟಿಲ್ಲ. ಮದುವೆ ಆಗಿ ಏನು ಬರೋ ಏಪ್ರಿಲ್ಗೆ 1 ವರ್ಷ ಆಯ್ತು ಅಂತ ಕಾಣುತ್ತೆ, ಬರೋ ಏಪ್ರಿಲ್ಗೆ 1 ವರ್ಷ ಆಗುತ್ತೆ ಅಂತ ಹೇಳಿದವರು ಗಂಡನ ಮುಟ್ಟಕ್ಕೆ ಬಿಡ್ತಿಲ್ವಂತೆ. ಗಂಡನ ಮುಟ್ಟಕ್ಕೆ ಬಿಡ್ತಿಲ್ಲ ಅನ್ನೋ ಮಕ್ಕಳು ಹೆಂಗಾಗತ್ತೆ? ಈ ಥರದ್ದೊಂದು ದ್ವಂದ್ವ. ಎರಡನೇದು, ಮನೆ ಒಳಗೆ ಅತ್ತೆ ಕಂಡ್ರಾಗಲ್ಲ. ಏನಿನ್ನು ಅತ್ತೆ ಏನು ಮಾವ ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಡೆ ಪಕ್ಷ 3 ವರ್ಷ ಬೇಕು. ಈಗ ಮದುವೆ ಆಗಲೇ 3-4 ತಿಂಗಳು ಆದಮೇಲೆ ಅತ್ತೆ ಮೇಲೆ ಕಂಪ್ಲೇಂಟು, ಮಾವನ ಮೇಲೆ ಕಂಪ್ಲೇಂಟ್ ಅಂದರೆ ಇವ್ರಿಗೇನು ಅರ್ಥ ಮಾಡ್ಕೊಂಡಿದ್ದಾಳೆ? ಇದೇನೋ ಹುಡುಗಿ ಓದಿರೋದು? ಹೆತ್ತ ತಾಯಾದರೂ ಬುದ್ಧಿ ಹೇಳ್ಬೇಡ್ವಾ? ಈ ಥರ ಸ್ವಭಾವ ಇರೋ ಹೆಣ್ಮಕ್ಳಿಗೆ ಮದುವೆನೇ ಮಾಡಬಾರ್ದು ಜಗತ್ತಿನಲ್ಲಿ. ಹಂಗೆ ಬಿಡಿ, ಯಾಕೆ ಹೋಗಬೇಕು ಗಂಡ ಮನೆಗೆ ಹೋಗಿ? ಪಾಪ ಹುಡುಗನಿಗೆ ಹಿಂಸೆ, ವಿಚಿತ್ರವಾದ ಹಿಂಸೆ ಹುಡುಗನಿಗೆ. ಫೋನಲ್ಲಿ ಮಾತಾಡೋದು, ಗಲಾಟೆ ಮಾಡೋದು, ಹೋಗಿ ಕರ್ಕೊಂಬಂದರೆ ಮತ್ತೆ ಓಡೋಗ್ಬಿಡೋದು. ಹುಡುಗನಿಗೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಬಿಡಲ್ಲ, ಈ ಕಡೆ ಅಪ್ಪ ಅಮ್ಮನ ಹತ್ರ ನೋಡೋಕ್ಕೂ ಬಿಡಲ್ಲ, ತಾನೂ ಇರೋದಿಲ್ಲ. 3 ದಿವಸ ಅಲ್ಲಿರ್ತಾನೆ, 3 ದಿವಸ ಇಲ್ಲಿ ಬಂದು ಹೋಗ್ತಾನಂತೆ ತಾಯಿ ತಂದೆ ನೋಡೋಕ್ಕೆ. ಒಂದೇ ಊರಲ್ಲಿ ಇನ್ನೊಂದು ಮನೆ ಮಾಡಿದ್ದಾನೆ. 3 ದಿನ ಹೆಂಡತಿ ಜೊತೆ, 3 ದಿನ ಆ ಹೆಂಡತಿ ಜೊತೆ 3 ದಿವಸ ಇರೋದು ನರಕ ಯಾತನೆ. ಆ 3 ದಿನ ನರಕ ತೋರಿಸ್ತಾಳಂತವಳು. ಮಾತೆತ್ರಿ ಏನೋ ತಪ್ಪು ಹೇಳಿದ್ರೆ ಗಲಾಟೆ, ಅಳೋದು, ಮುನಿಸ್ಕೊಳ್ಳೋದು, ಪ್ಯಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಡೋದು. ಅವನ್ನೆಲ್ಲ ಹೋಗಿ ಬರೋಷ್ಟು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾಳೆ ಊರಿಗೆ. ನೋಡಿ, ಈ ಥರ ಇರೋವಂಥ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ಟು ಈಗ ಅವನು ಇಟ್ಕೊಂಡು ಬಾಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಯಾರೋ ಒಬ್ರು ಹೇಳೋದಂತೆ, ನಿನಗೆ ಇಷ್ಟ ಅಂದರೆ ಬಿಟ್ಬಿಡಮ್ಮ, ಯಾಕೆ ಈ ಥರ ತೊಂದರೆ ಕೊಡ್ತೀಯ ಹುಡುಗನಿಗೆ ಅಂತ. ಅವ್ನು ತೊಗೊಳ್ಳೋ ಸಂಬಳ ಅರ್ಧ ದುಡ್ಡು ನಂಗೆ ತಿಂಗಳಿಗೂ ಕೊಡಬೇಕು, ಆಗ ಬಿಡ್ತೀನಿ ಅಂತಾಳಂತೆ. ಅವ್ನು ತೊಗೋತಾನಲ್ಲ ಸಂಬಳ, ಅದರಲ್ಲಿ ಅರ್ಧ 50% ನನಗೆ ಮಂತ್ಲಿ ಹಾಕಿ ಬಿಟ್ಕೊಟ್ಬಿಡ್ತೀನಿ, ಹೆಂಗೋ ಬೇರೆ ಮದುವೆ ಮಾಡ್ಕೊಂಡು ಹೋಗಲಿ ಅಂತಾಳಂತೆ. ನಿನಗೇನಾಗಿದೆ? ಈಗ ಅವನೇನಾಗಿದ್ದಾನೆ? ನೀನು ಒಪ್ಪಿತಾನೆ ಮದುವೆ ಆಗಿದ್ದು? ಅವಳು ಹೇಳ್ಬೋದಿತ್ತು ಬೇಡ ಇವನು ಅಂಥೇಳಿ. ಈಗ ಮದುವೆ ಮಾಡ್ಕೊಂಡು ಈ ರೀತಿ ಮಾನಸಿಕವಾಗಿ ಹಿಂಸೆ ಕೊಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು, ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದು, ಇದೆಂಥ ಹುಚ್ಚುತನ. ಒಂದು ಓದಿರೋ ಹುಡುಗಿ ಗಂಡ ಏನು ತಿನ್ನೋ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಅತ್ತೆ ಏನು ಮಾವ ಏನು ಅರ್ಥನೇ ಆಗಿಲ್ಲ. ಇನ್ನು ಮದುವೆ ಆದ 3 ತಿಂಗಳು ಒಂದು 15 ದಿನ ಹೆಚ್ಚು ಇರೋದು ಗಂಡ ಮನೆ, ಬಾಕಿ ದಿನ ಎಲ್ಲ ಅಪ್ಪನ ಮನೇಲೆ ಇರ್ತಿದ್ಲಂತೆ. ಬಟ್ಟೆ ಹಾಕೊಂಡು ಪಟ್ಟಂತ ಬಸ್ ಹತ್ಬಿಡೋದು ಶಿವಮೊಗ್ಗಕ್ಕೆ. ಹೀಗೆ ಈ ರೀತಿ ಒಂದು ಹಿಂಸೆ ಆ ಗಂಡನಿಗೆ. ಓಲಿ ಗಂಡ ಹೆಂಗೆ ಅಂದ್ಕೊಳ್ಳಿ ಪಾಪ, ಇನ್ನು ಹುಡುಗ ಆ ವಯಸ್ಸಾದ ತಂದೆ ತಾಯಿ ಎಷ್ಟು ನೋಡಬೇಕು, ನನಗಿಂಥ ಮಗನಿಗೆ ಇಂಥ ಹೆಂಡತಿ ಸಿಕ್ಬಿಟ್ಲಲ್ಲಪ್ಪ, ಈ ಥರ ಆಗ್ತಿದೆಯಲ್ಲ ಅಂಥೇಳಿ ತುಂಬ ವ್ಯಥೆ ಪಡ್ಕೊಂಡು ನನ್ನ ಹತ್ರ ಹೇಳ್ತಾಯಿದ್ರು. ಈ ರೀತಿ ದ್ವಂದ್ವ, ಈ ರೀತಿ ಹಿಂಸೆ, ಈ ರೀತಿ ಬಾಧೆ ಇರುವಂಥ ಹೆಣ್ಮಕ್ಳನ್ನ ನಾವೇನಾದ್ರು ಮದುವೆ ಮಾಡ್ಕೊಂಬಿಟ್ರೆ ಎಷ್ಟು ಕಷ್ಟ ಆಗ್ತದೆ. ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಮದುವೆ ಏನಕ್ಕಾಗೋದು? ಸುಖವಾಗಿದ್ದು ಸಂಸಾರ ಮಾಡಿ ಮಕ್ಕಳು ಪಡೆದು ಆನಂದವಾಗಿರಬೇಕು ಅಂತ. ಅವಳು ಸುಖವಾಗಿಲ್ಲ, ಗಂಡನೂ ಸುಖವಾಗಿ ಬಿಡ್ತಿಲ್ಲ, ಅತ್ತೆ ಮಾವದು ಸುಖವಾಗಿಲ್ಲ. ಮದುವೆ ನೆಕ್ಸ್ಟ್ ಮಂತ್ ಏಪ್ರಿಲ್ ಬಂದರೆ 1 ವರ್ಷ ಆಗುತ್ತೆ.
ಆ ಒಂದು ವರ್ಷದಲ್ಲಿ 7 ತಿಂಗಳು ಅಪ್ಪ ಮನೇಲಿ ಇದ್ದಾಳೆ, ಇನ್ನು 3 ತಿಂಗಳು ಗಂಡ ಮೇಲೆ ಇದ್ದಾಳೆ. ಆ 3 ತಿಂಗಳಲ್ಲಿ ಎಲ್ಲ ಥರ ಆಟ ಆಡಿ ಹೋಗಿದ್ದಾಳೆ. ಈಗ ಬೇರೆ ಮನೆ ಮಾಡಿದ್ರು ಕೂಡ ನೆಮ್ಮದಿಯಾಗಿಲ್ಲ. ಅವಳು ಒಂಥರ ಸೈಕಿಕ್ ಅಂತ ಏನೋ ಅನ್ಬೇಕು. ಈ ರೀತಿ ಹಿಂಸೆ ನಡೀತಾ ಇರೋಂಥ ಒಂದು ಹುಡುಗ, ಈ ಥರ ನರಕಯಾತ್ರೆಯಲ್ಲಿರುವಂಥ ಗಂಡು ಮಕ್ಕಳಿಗೆ ನಾನೊಂದು ಎಪಿಸೋಡ್ ಮಾಡಬೇಕು ಅಂಥೇಳಿ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಒಂದು ಮೆಸೇಜು ನನ್ನ ಕಡೆಯಿಂದ, ಮದುವೆ ಮಾಡ್ಕೋಬೇಕಾದ್ರೆ ಇಲ್ಲ ಹುಡುಗನ್ನ ಕೂತು ಮಾತಾಡಿ, ನೋಡ್ರಿ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ, ನಾನು ನಿಮಗೆ ಹೆಂಡತಿಯಾಗಿ ಬರ್ತಾಯಿದ್ದೀನಿ, ನನ್ನ ಸ್ವಭಾವ ಹೀಗೆ, ನನ್ನ ಗುಣ ಹೀಗೆ, ನನ್ನ ನಡತೆ ಹೀಗೆ, ನನ್ನ ಆಚಾರ ವಿಚಾರ ಹೀಗೆ ಅಂತ ಕೂತ್ಕೊಂಡು ಹುಡುಗನಿಗೆ ಕರೆಕ್ಟಾಗಿ ಹೇಳಿದಿ ಇಷ್ಟೆಲ್ಲ ಆದರೆ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ ಅಂತ ಹೇಳೋದು ಬೇಕು. ಅದು ಬಿಟ್ಬಿಟ್ಟು ಬಲವಂತ ಮದುವೆ ಮಾಡ್ಕೊಂಡಿರೋ ಥರ ಈ ಹುಡುಗಿನ ನರಕೆ ಯಾತನೆ ಕೊಡ್ತಿದ್ದಾಳೆ. ಯಾವ ಮನೆಯಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಟಾದ್ಮೇಲೆ, ಕನ್ಯಾದಾನ ಮಾಡಿದ್ಮೇಲೆ ತಾಯಿ ಮನೆಗೆ ಹೋಗಬಾರ್ದು ಅಂತ ಏನಿಲ್ಲ, ಹೋಗಬೇಕು. ಪದೇ ಪದೇ ಹೋಗಿ ತಾಯಿ ಮನೆಯಲ್ಲೇ ವಾಸ ಮಾಡೋದು, ತಾಯಿ ಜೊತೆಲೇ ಇರೋದು ಅಂತಂದರೆ ದಾನಕ್ಕೆ ಬೆಲೆ ಇಲ್ಲ. ಯಾವ ಹುಡುಗಿ ಮದುವೆ ಆದಮೇಲೆ ಗಂಡ ಮನೆ ಬಿಟ್ಟು ಸದಾ ಅಪ್ಪನ ಮನೆ ಇರ್ತಾಳೋ ತಂದೆ ಮನೆ ಉದ್ಧಾರ ಆಗೋದಿಲ್ಲ. ಯಾಕೆಂದರೆ ದಾನ ಕೊಟ್ಟಿರೋ ವಸ್ತು ಅವಳು, ಕನ್ಯಾದಾನ ಮಾಡಿರೋ ವಸ್ತು ಅವಳು ಮಗಳು. ಮದುವೆ ಮಾಡಿಬಿಟ್ಟು ಮಗಳು ಮನೆಗಿಟ್ಕೊಂಡ್ರೆ ತಂದೆಗೆ ತೊಂದರೆ, ತಂದೆಗೆ ತುಂಬ ತೊಂದರೆ ಆಗ್ತದೆ. ಇದಲ್ಲದಿಂದ ತಾಯಿಗೆ ಮಹಾ ದೋಷಗಳು ಬರ್ತದೆ. ಯಾವಾಗ ಗಂಡನ ಬೈಯೋದು, ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋದು, ಗಂಡನ ಮೇಲೆ ಅಪಪ್ರಚಾರ ಮಾಡೋದು, ಗಂಡನ ಮೇಲೆ ವಿಚಿತ್ರವಾಗಿ ಗೋಳಿಕೊಳ್ಳೋದು, ಅತ್ತೆ ಮಾಡಿರೋದು, ಇದೆಲ್ಲ ತೊಂದರೆ ಕೊಟ್ಟಾಗ ಅವಳಿಗೆ ಜಗತ್ತಿನಲ್ಲಿ ಅವಳಿಗೆ ಪದ್ಮಭೂಷಣ, ಭಾರತ ರತ್ನ ಪದವಿ ಕೊಡೋದಿಲ್ಲ. ಯಾವ ಸೊಸೆಗೆ ಹಿರಿಯರ ಆಶೀರ್ವಾದ, ಮನೆ ಹಿರಿಯರ ಆಶೀರ್ವಾದ ಇಲ್ವೋ ಅವಳಿಗೆ ಕುಲ ಉದ್ಧಾರ ಮಾಡುವಂಥ ಶಕ್ತಿ ಬರೋದಿಲ್ಲ. ಎರಡನೇದು, ಮುಂದಿನ ಜನ್ಮಕ್ಕೆ ಅವಳು ಮದುವೆ ಆಗೋ ಯೋಗನೇ ಇರೋದಿಲ್ಲ. ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಈ ಥರ ಆಶೀರ್ವಾದ ಇಲ್ಲ, ಅತ್ತೆ ಆಶೀರ್ವಾದ ಇಲ್ಲ, ಮಾವನ ಆಶೀರ್ವಾದ ಇಲ್ಲ, ಪತಿ ಸೇವೆ ಮಾಡಿಲ್ಲ, ಗಂಡನ ಸೇವೆ ಮಾಡಿಲ್ಲ, ಪತಿವ್ರತ ಧರ್ಮನೇ ಫಾಲೋ ಮಾಡಿಲ್ಲ. ಆದ್ದರಿಂದ ಇಂಥವ್ರಿಗೆ ನೆಕ್ಸ್ಟ್ ಬರ್ತಲ್ಲಿ ದೊಡ್ಡ ಪದವಿ ಕೊಡಲ್ಲ, ಇಲ್ಲ ದೊಡ್ಡ ಪ್ರೀಮ್ ಮಿನಿಸ್ಟ್ರು ಅಥವಾ ಚೀಫ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡೋದಿಲ್ಲ. ನರಕಯಾತನೆ ನರಳ್ತಾರೆ ನೆಕ್ಸ್ಟ್ ಬರ್ತು. ಎರಡನೇದು, ಮದುವೆ ಮಾಡಿಕೊಟ್ಟ ಮೇಲೆ ತಾಯಿ ಆದಂಥವಳು ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ಬೇಕು. ಅದೇನು ನಿಜವಾಗ್ಲೂ ಹಿಂಸೆ ಆಗಿದ್ದರೆ ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಒಬ್ಬರೇ ಮಗ, ಒಂದೇ ಹುಡುಗ, ಅವನ ಪ್ರೀತಿಯಿಂದ ಮದುವೆ ಮಾಡ್ಕೊಂಡು ಎಲ್ಲ ಮಾಡಿದ್ರೆ ಅವನ ಮೇಲೆ ದೌರ್ಜನ್ಯ ಮಾಡೋದು. ಕೆಲವು ಹೆಣ್ಮಕ್ಳು ಹಣ ಆಸೆಗೋಸ್ಕರ ಒಬ್ಬರು ಮದುವೆ ಮಾಡ್ಕೋತಾರೆ, ದೇಹ ಸುಖಕ್ಕೆ ಇನ್ನೊಬ್ಬನ ಇಡ್ತಾರೆ. ಯಾರನ್ನೋ ಲವ್ ಮಾಡ್ತಿರ್ತಾರೆ, ಇವನು ಮದುವೆ ಮಾಡ್ಕೊಂಬಿಡ್ತಾರೆ. ಮದುವೆ ಮಾಡ್ಕೊಂಡು ಇವನ್ನ ಲವ್ ಮಾಡ್ತಿರೋದು ಇನ್ನೊಬ್ಬನ್ನ, ಅವನ ಜೊತೆ ಎಲ್ಲ ಥರ ಆಟ ಆಡ್ತಾರೆ. ಹೆಚ್ಚಿಗೆ ಮಾತಾಡಿದ್ರೆ ಮಹಿಳಾ ಸಂಘ, ಪೊಲೀಸ್ ಸ್ಟೇಷನ್ನು, ಕೋರ್ಟ್ಗೆ ಹೋಗ್ತಾರೆ ಇವರು. ಇದರಿಂದ ಇವ್ರಿಗೇನು ಸಿಗ್ಬೋದು? ಒಬ್ಬ ರಿಯಲ್ ವೈಶಾವಾಟಿಕೆ ಮಾಡೋವ್ರಿಗೂ ಇವ್ರಿಗೇನು ವ್ಯತ್ಯಾಸ? ವೈಶಾವಾಟಿಕೆ ಮಾಡಲು ಹೊಟ್ಟೆಪಾಡಿಗೆ ದೇಹ ಮಾರ್ಕೋತಾಳೆ. ಇವರೊಬ್ಬ ಮದುವೆ ಮಾಡ್ಕೊಂಡೊಬ್ಬ ಅವ್ನು ಮುಟ್ಟಕ್ಕೆ ಬಿಡಲ್ಲ, ಇನ್ನಿಬ್ಬರು ಲವ್ ಮಾಡೋದು, ಇನ್ಯಾರೋ ಲವ್ ಮಾಡಿಕೊಂಡು ಜೀವನದಲ್ಲಿ ಇನ್ನೇನೋ ಕತೆ ಕಟ್ಕೊಂಡು ಇದ್ದರೆ, ಇಂಥ ದರ್ಶನ ಮಾಡೋದ್ರಿಂದ, ಇಂಥ ಅವ್ರ ಗರ್ಭದಲ್ಲಿ ಇಡೋ ಮಕ್ಕಳನ್ನು ನಾವು ಸಾಕೋದ್ರಿಂದ ಇಂಥ ಮಕ್ಕಳು ನಮ್ಮ ಕುಲ ಉದ್ಧಾರ ಮಾಡೋದಿಲ್ಲ. ಆದ್ದರಿಂದ ಈ ಸಂಸಾರ ಒಂದು ದೊಡ್ಡ ಸಮುದ್ರ, ಅದು ಸಾಗಿಸೋಕ್ಕೆ ಕಾರಣ ನಮ್ಮ ಪ್ರೀತಿ ವಾತ್ಸಲ್ಯ. ಸಮುದ್ರ ಇದು ಸಾಗರದಂತಿರೋ ಈ ಒಂದು ಸಂಸಾರ ದೊಡ್ಡ ಸಮುದ್ರ ಇದ್ದಾಗೆ, ಅದ್ರಲ್ಲಿ ಈಚಬೇಕು ಕಷ್ಟ ಸುಖಗಳಲ್ಲಿ. ಮದುವೆಗೆ ಇನ್ನೂ 1 ವರ್ಷವೂ ಆಗಿಲ್ಲ, ಆಗಲೇ ವಿಚಿತ್ರವಾಗಿ ನೋಡಿ ಅಕ್ಕಪಕ್ಕದವ್ರಿಗೆಲ್ಲ ನನ್ನ ಗಂಡ ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ ಅಂದರೆ ಏನರ್ಥ? ಎಷ್ಟು ಅರ್ಥ ಮಾಡ್ಕೊಂಡಿದ್ದೆ ಅಲ್ಲಿ ಹುಡುಗ, ಇನ್ನು ಮದುವೆ ಆಗಿ 6 ತಿಂಗಳಾಗಿಲ್ಲ. ಅದರಿಂದ ಎಷ್ಟೋ ಜನ ಗಂಡು ಮಕ್ಕಳು ಪಾಪ ಇವತ್ತು ದಿವಸ ಇಂಥ ತರಲೆ ಹೆಂಗಸು ಮದುವೆ ಮಾಡ್ಕೊಂಡ್ಬಿಟ್ಟು ಅವ್ರ ಜೀವನದಲ್ಲಿ ಭಾಳಷ್ಟು ನೊಂದೋಗಿದ್ದಾರೆ, ಡೈವರ್ಸ್ ಆಗಿದೆ, ಊರು ಬಿಟ್ಟು ಹೋಗಿದ್ದಾರೆ, ವಿಷ ಕೊಟ್ಟು ಸತ್ತೋಗಿದ್ದಾರೆ, ಬೇರೆ ರೀತಿ ಪ್ರಾಣ ಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಈ ಥರ ದೋಷದಲ್ಲಿ ಕಾರಣ ಮ್ಯಾಚಿಂಗ್ ಸರಿ ಇರೋದಿಲ್ಲ. ಮದುವೆ ಮಾಡುವಾಗ ಯೋನಿ ಕೂಟ, ನಾಡಿ ಕೂಟ ಎಲ್ಲ ಪತ್ತೆ ಹಚ್ಚಬೇಕು. ಸಾಳಾವಳಿ ಅಂತಾರೆ, ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಈ ಥರ ದೋಷ ಬರ್ತದೆ. ಎರಡನೇದು, ಮದುವೆ ಆಗೋ ಹುಡುಗನಿಗೆ ಕಳತ್ರ ಯೋಗ ಇದೆಯಾ ಅಂತ ನೋಡಬೇಕು, ಇನ್ನೊಂದು ಮದುವೆ ಆಗೋ ಯೋಗ ಇದೆಯಾ ಅಂತ ನೋಡಬೇಕು. ಮದುವೆ ಆಗೋ ಹುಡುಗಿಗೆ ಇನ್ನೊಂದು ಮದುವೆ ಆಗೋ ಯೋಗ ಇದೆಯಾ ಅಂತ ಅವಳು ನೋಡಬೇಕು. ಆಗಿದ್ದಾಗ ಅವಳು ಅದಕ್ಕೆ ಶಾಂತಿ ಪರಿಹಾರ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು. ಇಲ್ಲ ಮದುವೆ ಆಗಿಬಿಟ್ಲೆ ಇವೆಲ್ಲ ಗೊಂದಲ ಇರ್ತದೆ. ಕೆಲವರಿಗೆ ಕದಲಿ ವಿವಾಹ ಅಂತ ಮಾಡಿಸ್ತಾರೆ, ಹೆಣ್ಮಕ್ಳಿಗೆ ಕುಂಭ ವಿವಾಹ ಅಂತ ಮಾಡಿಸ್ತಾರೆ. ಅದೆಲ್ಲ ಮಾಡಿಸ್ಬಿಟ್ಟು ಮಾಡಿದರೆ
ಏನೋ ಒಂದು ರೀತಿ ದೋಷ ಗ್ರಹ ಶಾಂತಿ ಆಗ್ತಿತ್ತು, ಆ ಜಾತಕದ ಗ್ರಹಕ್ಕೆ ಶಾಂತಿ ಆಗ್ತಿತ್ತು. ಇಲ್ಲಾಂದರೆ ವಿಪರೀತ ನರಳಾಟ ಗೋಳಾಟ ಸಿಕ್ಕಾಪಟ್ಟೆ ಶುರುವಾಗ್ಬಿಡ್ತದೆ. ಅದಕ್ಕೆ ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದಮೇಲೆ ಮೇಂಟೆನೆನ್ಸ್ ಇದೆಯಲ್ಲ ಅದು ಇಂಪಾರ್ಟೆಂಟು. ಅದಕ್ಕೆ ಮದುವೆ ಆಗೋ ಹುಡುಗ ಹುಡುಗಿರು ಜಾತಕ ನೋಡಬೇಕು. ಇವಳಿಗೆ ಸಂತಾನ ಆಗೋ ಯೋಗ ಇದೆಯಾ, ಇವಳು ನಾನೇ ಗಂಡನ ಅಥವಾ ಇನ್ನೊಂದು ಮದುವೆ ಆಗೋ ಯೋಗ ಇದೆಯಾ. ಅದೇ ಥರ ಹುಡುಗಿನ ನೋಡಬೇಕು, ಇವನು ನಾನೇ ಹೆಂಡತಿ ಆಗೋಕ್ಕೆ ಯೋಗ ಇದೆಯಾ, ಇವನು ಇನ್ನೊಂದು ಹೆಂಡತಿ ಆಗೋ ಸಮಯ ಇದೆಯಾ, ಆಪರ್ಚುನಿಟಿ ಇದೆಯಾ. ಇದನ್ನೆಲ್ಲ ಗಮನಿಸಿ ಮದುವೆ ಮಾಡಬೇಕು. ಸುಮ್ಮನೆ ಅವನು ಹಂಗೆ ಓದ್ತಾನೆ ಹಿಂಗೆ ಹೋಗ್ತಾ ಅವಳು ಚೆನ್ನಾಗಿದ್ದಾಳೆ ಹಿಂಗಿದ್ದಾಳೆ ಏನೋ ವಿಚಿತ್ರವಾಗಿ ನಾವು ನಮ್ಮಲ್ಲಿ ಭಾಳಷ್ಟು ಆಸೆ ಇದೆ, ಒಬ್ಬನೇ ಮಗ, ಕಾರು ಬಂಗ್ಲೆ ಮನೆ ಎಲ್ಲ ಇದೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ಬೇರೆ ಥರ ಇರುತ್ತೆ. ಅದರಿಂದ ನಾನು ಈ ಪರಿಸ್ಥಿತಿಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಗಂಡು ಹುಡುಗರು ಮದುವೆ ಮುಂಚೆ ಹುಡುಗಿ ಜೊತೆ ಕೂತು ಮಾತಾಡಿ ಆಸೆ ಆಕಾಂಕ್ಷೆಗಳನ್ನ ನೀವು ಹಂಚ್ಕೋಬೇಕು, ಅವಳು ಹಂಚ್ಕೋಬೇಕು. ಆಮೇಲೆ ನಮ್ಮ ಮನೆತನಕ್ಕೆ ನಮ್ಮ ಲೆವೆಲ್ಗೆ ಹೋಗ್ತಾಳ ಇಲ್ಲ ಅಂತ ಕೇಳಬೇಕು. ಯಾರು ಇನ್ನೂ ಮದುವೆ ಆಗಿಲ್ವೋ ಅವ್ರು ಇವತ್ತಿನಿಂದ ಈ ಜಪ ಮಾಡಬೇಕು. ನೀವು ಒಳ್ಳೆ ಹೆಂಡತಿ ಸಿಗಬೇಕು ಅಂತ. ಹೆಂಡತಿ ಸಿಗ್ತಾರೆ, ಆದರೆ ಒಳ್ಳೆ ಹೆಂಡತಿ ಸಿಗಬೇಕು. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡೋದು, ಮಹಿಳಾ ಸಂಘಕ್ಕೂ ಕಂಪ್ಲೇಂಟ್ ಕೊಡೋದು, ಊರವ್ರಿಗೆಲ್ಲ ನಂಗೆ ಗಂಡ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಮರ್ಯಾದೆ ತೆಗೆಯೋದು, ಕೋಪಿಸ್ಕೊಂಡು ಹೊಟ್ಟೋಗ್ಬಿಡೋದು. ಮತ್ತು ಇಡೀ ಸಂಸಾರ ನಾನು ಕಂಟ್ರೋಲ್ ಇಟ್ಕೋಬೇಕು, ನಾನು ರಿಮೋಟಲ್ಲಿ ಇಟ್ಕೋಬೇಕು ಅನ್ನೋ ಕೆಲವು ಹೆಣ್ಮಕ್ಳಿಗಿದೆ ಅದೊಂದು ಆಸೆ. ಏನು ಮಾಡ್ತೀರಿ ಇವತ್ತಿದ್ದು ನಾಳೆ ಸತ್ತೋಕೆ ಏನು ರಿಮೋಟ್ ಇಟ್ಕೊಂಡು ಏನು ಮಾಡ್ತೀರಿ ನೀವು? ಪ್ರೀತಿ ಗೆಲ್ಲಬೇಕು, ಹಿರಿಯರ ಆಶೀರ್ವಾದ ಪಡಿಬೇಕು. ಯಾವ ಸೊಸೆ ಹಿರಿಯರ ಆಶೀರ್ವಾದ, ಅತ್ತೆ ಮಾವ ಗಂಡ ಆಶೀರ್ವಾದ ಇಲ್ವೋ ಅಂಥವ್ಳು ಎಷ್ಟೇ ಓದಿರಲಿ ಎಂಥ ಪದವಿಲಿದ್ದರೂ ಕೂಡ ಏನೂ ಲಾಭ ಇಲ್ಲ. ಎಷ್ಟೋ ಜನ ಇವತ್ತು ವೈಶ್ಯವಾಟಿಕೆ ಮಾಡ್ತಾಯಿದ್ದಾರೆ. ಕಾರಣ ಪೂರ್ವ ಜನ್ಮದಲ್ಲಿ ಮದುವೆ ಆಗಿ ಪತಿಗೆ ಸುಖ ಕೊಟ್ಟಿಲ್ಲ, ಅತ್ತೆ ಮಾವದು ಸುಖ ಕೊಟ್ಟಿಲ್ಲ ಅಂದರೆ ದೇಹ ಮಾರ್ಕೊಂಡು ತಿನ್ನುವಂಥ ಜನ್ಮಕ್ಕೆ ಹೋಗ್ತಾ ಇರುತ್ತೆ. ಗರುಡ ಪುರಾಣ ಹೇಳುತ್ತೆ. ಗರುಡ ಪುರಾಣ ಇದನ್ನು ಹೊತ್ತು ಹೇಳುತ್ತೆ. ಯಾರು ಪತಿವ್ರತ ಧರ್ಮ ಪಾಲನೆ ಮಾಡಲ್ವೋ ಅವಳು ವೈಶ್ಯವಾಟಿಕೆ ಸ್ತ್ರೀಯಾಗಿ ಜನಿಸ್ತಾಳೆ. ಅದೊಂದು ಜನ್ಮ ಅವಳು ಕೊಟ್ಟು ಅವಳು ಬೀದಲ್ಲಿ ನಿಂತ್ಕೊಂಡು ಮೈ ಮಾರ್ಕೋಬೇಕು, ಆ ಲೆವೆಲ್ಗೆ ತಂದಿರ್ತಾರೆ. ಯಾಕಂದರೆ ಅತ್ತೆದು ಶಾಪ ಓ ಜನ್ಮದ್ದು, ಮಾವೊಂದು ಶಾಪ ಓ ಜನ್ಮದ್ದು, ಗಂಡನ ಶಾಪ, ಗಂಡನ ಅಕ್ಕ ತಂಗಿರು, ಗಂಡನ ಅಣ್ಣ ತಮ್ಮಂದಿರು, ಒಂದು ಕುಲನ ಉದ್ಧಾರ ಮಾಡೋಕ್ಕೆ ಹೋದಂಥ ಹೆಂಗಸು ಅವ್ರ ಆಶೀರ್ವಾದ ಇಲ್ಲ ಅಂದರೆ ಇನ್ನೇನು ಪ್ರಯೋಜನ? ಅವಳಿಗೆ ಇನ್ಯಾವ ಸುಖವೂ ಇಲ್ಲ. ಅತ್ತೆ ಮಾವ ಕಾಟ ಯಾರು ಕಾಟನೂ ಇರಲ್ಲ. ವೈಶ್ಯವಾಟಿಕೆ ಸ್ತ್ರೀ ಶಾಪಕ್ಕೆ ಹೋಗ್ತಾಳಂತೆ. ವೈಶ್ಯವಾಟಿಕೆ ಮಾಡೋಳಿಗೆ ಅತ್ತೆ ಕಾಟ ಗಂಡನ ಕಾಟ ಇರುತ್ತಾ? ನಾದಿನ ಕಾಟ ಇರೋದಿಲ್ಲ. ಅವಳೇ ಸ್ವತಂತ್ರವಾಗಿರ್ತಾಳೆ. ಅದು ಒಂದು ಬದುಕ. ಅದರಿಂದ ಈ ಥರದ್ದೆಲ್ಲ ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋಣ, ಅವ್ರನ್ನೂ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಗಲಿಲ್ಲ ಅಂದರೆ ಬೇಕಾದ್ರೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಮಾಡ್ಕೊಳ್ಳಿ. ಆದರೆ ಏನೂ ಇಲ್ಲದೇ ಸುಮ್ಮನೆ ತಾಯಿ ಮಾತು ಕೇಳಿಕೊಂಡು ಅವ್ರಿವ್ರ ಮಾತು ಕೇಳ್ಕೊಂಡು ಈ ಥರ ಮಾಡಿದ್ರೆ ಭಾಳ ಕಷ್ಟ. ಯಾವ ಸೊಸೆ ಪದೇ ಪದೇ ಗಂಡನ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೋ ಆ ತವ್ರ ಮನೆ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಕನ್ಯಾದಾನ ಆಗಿರೋ ಹೆಂಗಸದು ದಾರ ಕೊಟ್ಬಿಟ್ಟಿದ್ದಾರೆ. ತುಂಬ ಸಭೆಯಲ್ಲಿ ಕೆಲವು ಮುಡಿಸಿ ತಾಲಿ ಕಟ್ಸಿದ್ದಾರೆ. ಇಷ್ಟೆಲ್ಲ ಮಾಡಿ ತಂದೆ ಮನೆಗೆ ಹೋಗ್ತೀವಿ, ತಂದೆ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಗೆಲ್ಲ ತೊಂದರೆ, ಇಲ್ಲ ತಂದೆಗೆ ಎಫೆಕ್ಟ್ ಆಗ್ತದೆ ಅದು. ಆದ್ದರಿಂದ ಈ ತಪ್ಪು ಮಾಡಬಾರ್ದು ಹೆಣ್ಮಕ್ಳು ಅಂತ. ಆದರೆ ಈಗ ನಡೆದೋಗಿರೋದೆ ತುಂಬ ತೊಂದರೆ ಆಗ್ತಿದೆ. ಇನ್ನೂ ಮದುವೆ ಆಗಿದೆ ಹುಡುಗರು, ನಂಗೆ ಒಳ್ಳೆ ಹೆಂಡತಿ ಸಿಗಬೇಕು, ಈಗ ಮದುವೆ ಆಗಿದೆ, ಈ ಥರ ಡ್ಯಾಮೇಜ್ನ ಸರಿಪಡಿಸ್ಬೇಕು ಅಂತಂದರೆ ಏನು ಮಾಡಬೇಕು? 21 ಕಾಯಿನ್ ತೊಗೋಬೇಕು. 21 ಕಾಯಿನ್ ತೊಗೊಂಡು ನಾನು ಹೇಳೋ ಮಂತ್ರನ ದಿನ ಹೇಳ್ತಾ ಇರಬೇಕು. ಒಂದು 21 ಕಾಯಿನ್ ತೊಗೊಳ್ಳಿ, ದಿನ ಮಂತ್ರ ಹೇಳಿ, ಆ ಕಾಯಿನ್ನ ಬಾಕ್ಸಲ್ಲಿ ಇಡಿ. ಪುನಃ ಅದೇ ಕಾಯಿನ್ ತೊಗೊಳ್ಳಿ, 21 ಸಲ ಮಂತ್ರ ಹೇಳಿ, ಹಾಗೆ ಇಡಿ. ಅದೇ ಕಾಯಿನ್ ಜಪ ಮಾಡಿದ ಕಾಯಿನೇ ಪದೇ ಪದೇ ತೊಗೋಬೇಕು. ತೊಗೊಂಡು ಕಣ್ಣು ಮುಚ್ಕೊಂಡು ಓಂ ಕ್ಲೀಂ ಪತ್ನಿಂ ಮನೋರಮಂ ದೇವಿ, ಓಂ ಕ್ಲೀಂ ಪತ್ನೀಂ ಅಂದರೆ ಹೆಂಡತಿ, ಮನೋರಮಾಂ ದೇಹಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನಗೆ ಪ್ರೀತಿ ವಿಶ್ವಾಸ ಕೊಡುವಂಥ ಹೆಂಡತಿಯನ್ನು ದೇಹಿ ಕೊಡು. ಮನೋವೃತ್ತಾನುಸಾರಣಿ, ಮನೋವೃತ್ತಾನು ನನ್ನ ಮನಸ್ಸಿಗೆ ತಕ್ಕಂತೆ ನಡ್ಕೊಂಡು ಹೋಗಳು. ಮನೋ ಅಂದರೆ ಮನಸ್ಸು, ಉತ್ತಾನು ಅನುಕರಣೆ ಮಾಡುವಂಥ, ಮನೋವೃತ್ತಾನುಸಾರಿಣಿ ನನಗೆ ಸಾಥಿ ಕೊಡುವಂಥಳು, ಸಂಗಾತಿ ಆಗುವಂಥಳು. ತಾರಣೀಂ ಅಂದರೆ ನನ್ನ ಜೊತೆ ಕೈ ಜೋಡಿಸುವಂಥವಳು. ದುರ್ಗಾ ಸಂಸಾರ ಸಾಗರಸ್ಯ, ದುರ್ಗಾ ಕೋಪ ತಾಪಗಳನ್ನು ಅಸೂಯೆಗಳನ್ನು ಬಿಟ್ಟು, ಚಾಡಿ ಹೇಳೋದು ಅಪಪ್ರಚಾರ ಮಾಡೋದನ್ನೆಲ್ಲ ಬಿಟ್ಟು, ಸಂಸಾರ ಸಾಗರಸ್ಯ ಸಂಸಾರವನ್ನು ದೊಡ್ಡ ಸಮುದ್ರವನ್ನು, ಸಾಗರಸ್ಯ ಕುಲೋದ್ಭವಾಂ ಕುಲವನ್ನು ಉದ್ಭವ ಮಾಡುವಂಥವಳು, ಕುಲವನ್ನು ಬೆಳೆಸುವಂಥವಳನ್ನು ನನಗೆ ಕರುಣಿಸು. ಕ್ಲೀಂ ನಮಃ ಅಂಥೇಳಿ ಇದೊಂದು ದುರ್ಗಿ ಮಂತ್ರ. ಇದು ದುರ್ಗಾ ತಂತ್ರಸಾರದಲ್ಲಿ
ಒಳ್ಳೆಯ ಹೆಂಡತಿನ ಪಡೆಯೋದು ಹೇಗೆ ಅನ್ನೋದಕ್ಕೆ ಇದೊಂದು ಋಷಿಮುನಿಗಳು ಇದೊಂದು ರಿಸರ್ಚ್ ಮಾಡಿ ಬರ್ತಿದ್ದಾರಂತೆ. ದಿನ 21 ಕಾಯಿನ್ ತಗೊಳ್ಳೋದು, ಹೇಳೋದು ಓಂ ಕ್ಲೈಂ ಪತ್ನಿಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಕ್ಲೀಂ ನಮಃ. ಓಂ ಕ್ಲೈಂ ಪತ್ನಿಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋ ಉದ್ಭವಾಂ ಕ್ಲೀಂ ನಮಃ. ಕುಲವನ್ನು ಉದ್ಧಾರ ಮಾಡುವಂಥ ಹೆಂಗಸು ಕೊಡು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದು. ಹೀಗೆ ಅದೇ ಕಾಯಿನ್ 21 ತೊಗೊಳ್ಳೋದು, ದಿನ ಹೇಳೋದು, ಮತ್ತು ದೇವ್ರ ಮುಂದೆ ಹೀಗೆ ಮಾಡ್ತಾ ಮಾಡ್ತಾ ಮದುವೆ ಆಗೋ ತನಕ ಇದನ್ನು ಜಪ ಮಾಡಿ, ಮದುವೆ ಆದ ನಂತರ ಈ ದುಡ್ಡನ್ನು ತೊಗೊಂಡೋಗಿ ನಿಮ್ಮ ವಂಶದ ಕುಲದೇವಿಗೆ ಹುಂಡಿಗೆ ಹಾಕಬೇಕು. ಇದು ಹಿರಣ್ಯ ತಂತ್ರ ಅಂತ. ಹಿರಣ್ಯ ಅಂದರೆ ದುಡ್ಡು. ಆ ದುಡ್ಡನ್ನು ತಂತ್ರ ಮಾಡೋದು. 21 ಸಲ 21 ಕಾಯಿನ್ ತೊಗೊಳ್ಳೋದು, ದಿನ ಹೇಳೋದು. ಎಷ್ಟೊತ್ತು ಹೇಳಬೇಕು? ಒಂದು ಅರ್ಧ ಗಂಟೆ ಹೇಳಿ ಮಂತ್ರನ. ನೋಡಿ, ಒಳ್ಳೆ ಆರೋಗ್ಯವಂತ, ಗುಣವಂತ, ಆಯುಷ್ವಂತ, ವಿದ್ಯಾವಂತ, ಸಕಲ ವಿದ್ಯಾಪಾರಂಗತ, ದೇಶ ವಿದೇಶಗಳಿಗೆ ಹೋಗಿ ಪ್ರಖ್ಯಾತನಾಗುವಂಥ ಕುಲ ಉದ್ಧಾರಕನನ್ನು ಕೊಡುವಂಥ ಶಕ್ತಿ ಈ ಮಂತ್ರದಲ್ಲಿದೆ. ನೀವು ನಿಮ್ಮನ್ನು ಬಿಟ್ಟು ಹೋಗಂಗೆ ಇಲ್ಲ. ಊಟ ಕೊಡ್ತಿರೋ, ಬಟ್ಟೆ ಕೊಡ್ತಿರೋ, ಏನು ಕೊಡ್ತಿರೋ ಗೊತ್ತಿಲ್ಲ, ಗಂಡ ನೀನೇ ಸರ್ವಸ್ವ ಅಂತೇಳಿ ಅಂಥ ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವಂತೆ ಹೆಂಡತಿ ಸಿಗ್ತಾಳಂತೆ ನೋಡಿ ಇದು ಮಂತ್ರದಲ್ಲಿ. ಅಷ್ಟು ಮನೋವೃತ್ತಾನುಸಾರಿಣೀಂ ತಾರಿಣೀಂ ಅಂತ ಈ ಮಂತ್ರ ಅಷ್ಟು ಪವರ್ಫುಲ್. ಅದರಿಂದ ಮದುವೆ ಆಗದಿರೋ ಹುಡುಗರು ಇದನ್ನು ಈಗಲೇ ಮಾಡ್ತಾಯಿರಿ, ಒಳ್ಳೆ ಹೆಂಡತಿ ಸಿಗ್ತಾಳೆ. ಮದುವೆ ಆಗೋಗಿ ಈ ರೀತಿ ಹಿಂಸೆ ಪಡ್ತಿದ್ರೆ ಅವಳಿಗೆ ಒಂದು ಒಳ್ಳೆ ಬುದ್ಧಿಯನ್ನು ದೇವಿ ಕೊಟ್ಟು ಸಂಸಾರನ ಸರಿ ತೂಗಿಸ್ತಾಳೆ ಅಂತ ಹೇಳಿ ದುರ್ಗಾ ತಂತ್ರಸಾರದಲ್ಲಿ, ಅದರಲ್ಲೂ ಕೂಡ ಈ ಬ್ರಾಹ್ಮಿ ದುರ್ಗ, ವನದುರ್ಗ, ಜಾತವೇದ ದುರ್ಗ, ಈ ದುರ್ಗದಲ್ಲಿ ಬರುವಂಥ ಒಂದು ಕೆಲವು ವಿಶೇಷವಾದಂಥ ಈ ಒಂದು ಮಂತ್ರತಂತ್ರವನ್ನು ಹೇಳಿದ್ದಾರೆ. ಇದನ್ನು ಮಾಡ್ತಾ ಬನ್ನಿ. ಮದುವೆ ಆಗಿರಲಿ ಅಥವಾ ಆಗದೇ ಇರಲಿ, ಈ ಒಂದು ನಿಮಗೆ ಆ ಗ್ರಹ ದೋಷವನ್ನು ನಿವಾರಣೆ ಮಾಡಿ ಸಂಸಾರನ ಸುಖವಾಗಿರ್ತಾರೆ ಅನ್ನೋ ಅರ್ಥದಲ್ಲಿ ಇದು ಬಂದಿದೆ. ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಯಾರು ಹಳೆಯ ಸಂಚಿಕೆಗಳನ್ನ ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲಿ ಕೂಡ ನಮ್ಮ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿದ್ದೀವಿ. ಅಲ್ಲೂ ಕೂಡ ನೀವು ಉಪಯೋಗಿಸ್ಕೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.